ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಬಂತೆಂದರೆ ಸಾಕು ರಾಷ್ಟ್ರಧ್ವಜದ ಭರಾಟೆ ಜೋರು. ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ರಾಷ್ಟ್ರಧ್ವಜವನ್ನು ಏರಿಸುವಾಗ ಇಳಿಸುವಾಗ ಹಲವು ನೀತಿ ಸಂಹಿತೆಗಳೊಂದಿಗೆ ಗೌರವಪೂರ್ವಕವಾಗಿ ಶಿಸ್ತನ್ನು ಪಾಲಿಸಬೇಕಾಗುತ್ತದೆ. ಈ ರಾಷ್ಟ್ರಧ್ವಜದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜವೇರಿಯಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಷ್ಟ್ರಧ್ವಜಕ್ಕೆ ಸಲ್ಲಿಸಬೇಕಾದ ಗೌರವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರಧ್ವಜವನ್ನು ಮೊದಲು ಹೀಗೆ ಮಡಚಿಕೊಳ್ಬೇಕು. ದಾರನು ಹೀಗೆ ಇರಬೇಕು. ಗ್ರೀನ್ ಈ ತರ ಬರಬೇಕು. ಕೇಸರಿ ಮೇಲೆ ಬರಬೇಕು. ನಂತರ ಜಿಗ್ಜಾಗ್ ಟೈಪ್ ಅಲ್ಲಿ ಇದನ್ನ ಮಡಚಿಕೊಳ್ಬೇಕು. ನಾವು ಫಸ್ಟ್ ಮೇಲಿನ ದಾರ ಇಟ್ಕೊಳ್ಳಿ. ಇದನ್ನ ಮೇಲಿನ ದಾರ ಇಟ್ಕೊಳ್ಳಿ. ಮೇಲಿನ ದಾರ ಇದು ನೋಡ್ಕೊಳ್ಬೇಕು. ಭಾರಿ ವಿಶೇಷವಾಗಿ ಮೇಲಿನ ದಾರಗಳು ಮತ್ತು ಕೆಳಗಿನ ದಾರ ಯಾವುದು ಅಂತ ನೋಡಿಕೊಂಡು ಇದನ್ನ ಮಡಚಿಕೊಂಡು ಕೆಳಗಿನ ದಾರವನ್ನು 2 ಸುತ್ತ ಹಾಕಿ, ತುಂಬಾ ಬಿಗಿಯೂ ಅಲ್ಲ, ತುಂಬಾ ಲೂಸು ಅಲ್ಲದೆ ಒಂದು ಗಂಟು ಹಾಕೊಳ್ಬೇಕು. ಹೀಗೆ ನಾವು ರಾಷ್ಟ್ರಧ್ವಜವನ್ನು ಕೆಳಗಿಂದ ಮೇಲೆ ಆರಿಸುವಾಗ ಅರ್ಧದಲ್ಲಿ ಬೈ ಚಾನ್ಸ್ ನಿಮ್ಮ ದಾರ ಲೂಸ್ ಆಗಿಬಿಡುತ್ತೆ ಅಂತ ಅನ್ಕೊಳ್ಳಿ. ಅದು ಮತ್ತೆ ಕೆಳಗಿಳಿಸಿ ಕಟ್ಟಬಾರದು. ಅದು ಏರ್ತು ಅಷ್ಟೇ. ಯಾವಾಗಲೂ ಕಂಬದ ತುದಿಯಲ್ಲೇ ಇರಬೇಕು. ಮುಕ್ಕಾಲು ಭಾಗದಲ್ಲಿ, ಅರ್ಧ ಭಾಗದಲ್ಲಿ ಇರಬಾರ್ದು. ಕಂಬದ ತುದಿಯಲ್ಲಿಯೇ ಈ ರಾಷ್ಟ್ರಧ್ವಜ ಆರಬೇಕು ಅನ್ನೋದು ನೋಡಿ. ಈಗ ಎಳೆದು ತೋರಿಸ್ತೀನಿ ನಿಮಗೆ. ಇದು ಹೇಗೆ ಓಪನ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಅಕ್ಷರ ತೋರಣ ಪತ್ರಿಕೆಯ ಸಂಪಾದಕರು ಹಾಗೂ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ರಾಜೇಶ್ ರವರು ರಾಷ್ಟ್ರಧ್ವಜದ ಮಹತ್ವವನ್ನು ತಿಳಿಸಿ ರಾಷ್ಟ್ರಧ್ವಜವನ್ನು ಕಟ್ಟಲು ಅನುಸರಿಸಬೇಕಾದ ನೀತಿ ನಿಯಮವನ್ನು ಅಚ್ಚುಕಟ್ಟಾಗಿ ತಿಳಿಸಿದರು. ಜನನಿ ಜನ್ಮ ಭವಿಷ್ಯ ಸ್ವರ್ಗಾದಪಿ ಗರಿಯಿಸಿ, ಜನ್ಮ ಕೊಟ್ಟ ತಾಯಿ, ಜನ್ಮ ನೀಡಿದ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ರಾಷ್ಟ್ರಧ್ವಜ ಮತ್ತೆ ರಾಷ್ಟ್ರಗೀತೆ ಕೇಳಿ ರೋಮಾಂಚನ ಆಗದೆ ಇದ್ರೆ, ರಾಷ್ಟ್ರಗೀತೆಯನ್ನು ಕೇಳಿ ಅವನ ರಕ್ತ ಕುದಿಯದೇ ಇದ್ರೆ ಅದು ರಕ್ತ ಆಗೋಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅಂತ ಭೂಮಿಯಲ್ಲಿ ನಾವು ಜನ್ಮ ತಾಳಿದ್ದೀವಿ. ನಾವೆಲ್ಲರೂ ತುಂಬಾ ಪುಣ್ಯವಂತರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಶತಶತಮಾನದಿಂದಲೂ ಗುಲಾಮತನದಿಂದ ಬಳಲುತ್ತಿದ್ದ ನಮಗೆ ಸ್ವಾತಂತ್ರ್ಯ ಗಳಿಸಲು ಅನೇಕ ಮಹನೀಯರು ಬಲಿದಾನಗೈದಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಲು ಭಾರತೀಯರಾದ ನಾವೆಲ್ಲರೂ ಒಂದೇ ಎಂಬ ಧ್ಯೇಯವಾಕ್ಯವಾಗಬೇಕು. 78ನೇ ಸ್ವಾತಂತ್ರ್ಯವನ್ನು ವಿಜೃಂಭಣೆಯಿಂದ ಸಂಭ್ರಮಿಸೋಣ ಎಂದು ಹೇಳಿದರು. ಎಲ್ಲರಿಗೂ ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಇವತ್ತು ಅವ್ರದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಇದುವರೆಗೆ ನಮಗೂ ಈ ಕಾನ್ಸೆಪ್ಟ್ ಬಂದಿಲ್ಲ. ಎಷ್ಟು ವರ್ಷ ನಾವು ಸ್ವಾತಂತ್ರ್ಯಾಚರಣೆ ಹೋಗೋದು, ಯಾರೋ ಬಾವುಟ ಕಟ್ಟಿರ್ತಾರೆ, ರಾಜೇಶ್ ಅಂತ ಇದ್ದಾರೆ, ಅವರ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದ್ರು. ಅವ್ರು ಮಾಡ್ತಾರೆ, ನಾವು ಹೋಗ್ತೀವಿ, ಬಾವುಟ ಹಾರಿಸ್ತೀವಿ, ಬರ್ತೀವಿ. ಬಟ್ ಅದನ್ನ ಹೇಗೆ ಕಟ್ತಾರೆ, ಹೇಗೆ ಅದನ್ನ ಇದು ಮಾಡಬೇಕು, ಇಳಿಸೋದು ಯಾವ ರೀತಿ, ಆ ರೀತಿ ನಮಗೆ ಯಾವುದೂ ಕಾನ್ಸೆಪ್ಟ್ ಇರಲಿಲ್ಲ. ಮೊದಲಿಗೆ ಈ ಕಾರ್ಯಕ್ರಮನ ಯೋಧರ ನೇತೃತ್ವದಲ್ಲಿ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೆ ಫಸ್ಟ್ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಜವೇರಿಯಾ ಟ್ರಸ್ಟ್ನ ಸಂಸ್ಥಾಪಕರಾದ ಜುನೇದ್ ರವರು ಮಾತನಾಡಿ, ಭಾರತೀಯರಾದ ನಮಗೆ ಜನ್ಮಭೂಮಿ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಈ 3 ಬಹಳ ಶ್ರೇಷ್ಠ. ಇವುಗಳಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ರಾಷ್ಟ್ರಧ್ವಜವನ್ನು ಹೇಗೆ ಗೌರವಯುತವಾಗಿ ಕಾಪಾಡಿಕೊಳ್ಳಬೇಕು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರಾಷ್ಟ್ರಧ್ವಜದ ಬಗ್ಗೆ ರಾಜೇಶ್ ಅವರು ಮಾಹಿತಿ ನೀಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕಾರ್ಯವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು. ನಮ್ಮ ಸ್ವತಂತ್ರ ದಿನಾಚರಣೆ ಏನು ಮಾಡ್ತೀವಿ, ಫ್ಲಾಗ್ ಹಾಸ್ಟ್ ಏನು ಮಾಡ್ತೀವಿ, ಅದರಲ್ಲಿ ಹೆಂಗೆ ಕಟ್ಟಿರ್ತೀವಿ, ಅದು ಹೆಂಗದು ಹಗ್ಗ ಹಿಡಿತೀವಿ, ಬಹುಶಃ ಸುಮಾರು ಜನ ಬರಲ್ಲ. ಅದು ಅಂದರೆ ಈಗ ಯಾರೋ ಕಟ್ಟಿರ್ತಾರೆ, ಬರ್ತಾರೆ, ಫಂಕ್ಷನಿಗೆ ಬರ್ತಾರೆ, ಫ್ಲಾಗ್ ಹಾಸ್ಟ್ ಮಾಡ್ತಾರೆ, ಹೋಗ್ತಾರೆ. ಅದು ಹೆಂಗೆ ಕಟ್ತಾರೆ,
ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಯಾವ ರೀತಿ ಮೇಲ್ಗಡೆ ತಗೊಳ್ತಾರೆ ಹಗ್ಗದಲ್ಲಿ, ಅದು ಯಾವ ರೀತಿ ಯಾರಿಗೂ ಬರಲ್ಲ ಅದು. ಇವತ್ತು ನಾವು ಮಾಡ್ತಿರೋದು ಕಾರಣ ಯಾಕಂದರೆ ಬಹುಶಃ ಎಲ್ಲರಿಗೂ ಗೊತ್ತಾಗಬೇಕದು. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಯಾರಿಗೂ ಗೊತ್ತಾಗಲ್ಲ ಅದು. ಯಾಕಂದರೆ ಕಾರಣ ಏನಂದ್ರೆ ಫೇಸ್ಬುಕ್ ವಾಟ್ಸ್ ಅವೆಲ್ಲ ಇರ್ತಾರೆ, ಯಾರಿಗೂ ಗೊತ್ತಲ್ಲ. ಇದೇ ನಾವು ಈಗ ಪ್ರಿಪ್ರೇಷನ್ ಮಾಡಿದ್ರೆ ನಾಳೆ ದಿವಸ ಮುಂದಿನ ವರ್ಷಕ್ಕೆ ಯಾರಾದರೂ ಗ್ಯಾಪ್ನ ಮಾಡಿಬಿಟ್ಟು ಹೋದ ವರ್ಷ ಯಾರೋ ಹಾಕಿದ್ರು ಇದು ಹೆಂಗೆ ಕಟ್ಟೋದು ನಾವು ಚೂರು ಗ್ಯಾಪ್ನ ಅಂದು ಮುಂದಿನ ವರ್ಷ ಮಾಡ್ತಾರೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಶಹಾಬುದ್ದೀನ್ ನಿರೂಪಿಸಿ ಮಾತನಾಡಿದರು. ಈಗಾಗಲೇ ಕಾನ್ಸೆಪ್ಟು ಈ ವರ್ಷ ಮಾಡಿದ್ದೀವಿ. ಭಗವಂತನ ದಯೆ ಇದ್ದು ಮುಂದಿನ ದಿನಗಳಲ್ಲಿ ನಾವು ಬದುಕಿದ್ರೆ ಇದೇ ರಾಜೇಶಣ್ಣ ಅನಿಲಣ್ಣನವರ ನೇತೃತ್ವದಲ್ಲಿ ಜಿನೇಂದ್ರವರ ನೇತೃತ್ವದಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಉತ್ತಮ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಅರ್ಬಾಜ್, ಮಸೂದ್, ಸಲ್ಮಾನ್, ವಿಶಾಲ್, ಅಕ್ಮಲ್, ರೋಹಿತ್ ಮುಂತಾದವರು ಹಾಜರಿದ್ದರು.